ರಾಜಲಕ್ಷ್ಮಿನ ಮದುವೆ ಆಗ್ತಾ ಇರೋದು ಯಾರು ಅನ್ಕೊಂಡಿದ್ದೀರಾ? ಶೌರ್ಯನೇ ಅಲ್ವಾ? ಇಲ್ಲ, ಮದುವೆ ಗಂಡು ಬದಲಾಗಿದ್ದಾನೆ. ಬದಲಾಗೋದು ಅಂದ್ರೆ ಏನರ್ಥ? ಹೌದು, ರಾಜಾರಾಮ್ ಅವ್ರ ಸೋದರಳಿಯ ಆ ಪದ್ಮನ್ ಮಗ ಸೀನು ಇದ್ದಾನಲ್ಲ, ಅವನೇ ಮದುವೆ ಗಂಡು. ನಿಜವಾಗ್ಲೂನಾ? ಸೀನು ಮದ್ಮಗನ? ಯಾವ ಮದ್ವೆಲಾದ್ರೂ ಚೌಲ್ಟ್ರಿ ಬದಲಾಗತ್ತೆ, ಮುಹೂರ್ತ ಬದಲಾಗತ್ತೆ, ಆದ್ರೆ ಹುಡುಗ ಬದಲಾಗೋದು ಅಂದ್ರೆ ಏನಪ್ಪ? ಯಾಕೆಲ್ರು ಇಲ್ಲೇ ಇದ್ದೀರಾ? ಬನ್ನಿ ಮಂಟಪಕ್ಕೆ ಹೋಗೋಣ. ನಾವು ಬರೋ ವಿಷಯನ ಬಿಡಿ ರಾಜಾರಾಮ್ ಅವ್ರೆ. ನಿಮ್ ಮಗಳು ಪಕ್ಕ ಕೂತ್ಕೊಳ್ಳೋ ಮದುಮಗ ಯಾರು ಮೊದ್ಲು ಹೇಳಿ. ನನ್ನ ಮಗಳ ಪಕ್ಕ ಹಸೆ ಮಣಿ ಮೇಲೆ ಕೂತ್ಕೊಳ್ಳೋದು, ನನ್ನ ಮಗಳಿಗೆ ತಾಳಿ ಕಟ್ಟೋದು ನನ್ನ ತಂಗಿ ಮಗ ಸೀನು. ನಿನ್ನೆವರೆಗೂ ಶೌರ್ಯನೇ ಅಳಿಯ ಅಂತ ನೀವೆಲ್ಲಾ ಕಡೆನೂ ಹೇಳ್ತಾ ಇದ್ರಿ. ಮದುವೆ ಪತ್ರಿಕೆಯಲ್ಲೂ ಕೂಡ ಹುಡುಗನ ಹೆಸರನ್ನ ಚಿರಂಜೀವಿ ಶೌರ್ಯ ಅಂತಾನೆ ಹಾಕ್ಸಿದ್ದೀರಾ. ನಿಜಾನೇ, ಆದ್ರೆ ಕೆಲವು ಕಾರಣದಿಂದ ಆ ಸಂಬಂಧ ಬೇಡ ಅಂತ ಅನ್ಕೊಂಡ್ವಿ. ನನ್ನ ತಂಗಿ ಮಗನ್ ಕೊಟ್ಟು ಮದುವೆ ಮಾಡ್ತಾ ಇದ್ದೀವಿ. ನನ್ನ ತಂಗಿ ಮಗನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ನಿಮ್ಮ ಕುಟುಂಬದ ವಿಷಯ ಮತ್ತೆ ನಿಮ್ಮ ಮಗಳ ಮದುವೆ ವಿಷಯ ನೀವೇ ನಿರ್ಧಾರ ಮಾಡಬೇಕು ರಾಜಾರಾಮ್ ಅವರ. ಮತ್ತೆ ಊರವ್ರಿಗೆಲ್ಲ ನಿಮ್ಮ ಮಗಳಿಗೆ ಅವನ ಜೊತೆ ಮದುವೆ ಮಾಡ್ತಿರೋ ಅನ್ನೋ ವಿಷಯನೆಲ್ಲ ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿ, ಇಲ್ಲ ಮದುಮಗ ಓಡೋಗಿರೋ ವಿಷಯನ ಮಾತಿಗಾದ್ರೂ ಪಂಚಾಯತಿಲೆಲ್ಲ ತೀರ್ಮಾನ ಮಾಡ್ಬೋದಲ್ವಾ ಸರ್? ಊರ್ಗೆಲ್ಲ ದೊಡ್ಡ ಮನುಷ್ಯ ಆಗಿ ಊರ್ಗೆ ನ್ಯಾಯ ಪಂಚಾಯಿತಿ ಹೇಳೋ ಅಂತ ನೀವು ಇಂಥ ಕೆಲಸ ಮಾಡೋ ಸರಿಯಲ್ಲ. ನಡೆದಿರೋ ವಿಷಯದಲ್ಲಿ ನಮ್ಮ ಅಪ್ಪನ್ನ, ನಮ್ಮ ಕುಟುಂಬನ ಯಾರು ತಪ್ಪು ತಿಳ್ಕೋಬೇಡಿ. ಇದೆಲ್ಲ ನನ್ನ ಕಾರಣದಿಂದನೇ ಆಗಿದ್ದು. ಮದ್ವೆ ಹತ್ರ ಬರ್ತಿದ್ದ ಹಾಗೇನೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಆಗ್ಬಿಡ್ತೀನಿ ಅನ್ನೋ ಭಯ ಬಂದ್ಬಿಡ್ತು. ಮನೆ ಹಳ್ಳಿ ಆಗಿರ್ಬೇಕು ಅಂತ ಹುಡ್ಗನ್ ಮನೆಯವ್ರನ್ನ ಕರೆಸಿ ನಾವು ಮಾತಾಡ್ಸಿದ್ವಿ. ಅವ್ರು ಒಪ್ಕೊಳ್ಳಿಲ್ಲ, ಸಂಬಂಧ ಬೇಡ ಅಂತ ಹೊರಟು ಹೋದ್ರು. ನಾಳೆ ಮದ್ವೆ ಆದ್ಮೇಲೆ ಈಗ ಬಂದಿರೋಂಥ ಪರಿಸ್ಥಿತಿ ಯಾವ ಕುಟುಂಬದಲ್ಲಿ ಬಂದ್ರೂ ಅದು ಹೇಗಿರತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ನಮ್ಮ ಮನೆಯವ್ರಿಗೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಮತ್ತೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದಕ್ಕೆ ಸಮಯ ಇಲ್ಲ. ಅಂದಮೇಲೆ ಮಾವಂಗೆ ನನ್ನ ಕೊಟ್ಟು ಮದ್ವೆ ಮಾಡ್ತಿದ್ದಾರೆ ಅನ್ನೋ ವಿಷಯನ ಹೇಗೆ ಹೇಳ್ತಾರೆ? ಇದೆಲ್ಲ ನನ್ನಿಂದಾನೆ ನಡೆದಿದ್ದು. ಇದರಿಂದ ನಿಮ್ಗೆ ಕೋಪ ಬಂದಿದ್ರೆ ನನಗ್ ಬೈರಿ. ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ನನಗ್ ಶಿಕ್ಷೆ ಕೊಡಿ. ಅಷ್ಟೇ ಹೊರತು ನಮ್ಮಪ್ಪನ ಅಪಾರ್ಥ ಮಾಡ್ಕೋಬೇಡಿ. ಇದರಲ್ಲಿ ತಪ್ಪೇನಿದ್ಯಮ್ಮ? ಹೌದು, ನಿಜಾನೇ. ಹುಡುಗ ಬದಲಾಗಿದ್ದಾನೆ ಅನ್ನೋದು ಇಷ್ಟೆಲ್ಲ ನಡೆದಿದೆ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲಮ್ಮ. ಇದೆಲ್ಲಾನು ನೀವು ಮನ್ಸಲ್ಲಿ ಇಟ್ಕೋಬೇಡಿ ರಾಜಾರಾಮ್ ಅವರೇ. ಏನಾದ್ರೆ ಏನು, ಅಷ್ಟಕ್ಕೂ ಸೀನುನ ಅಳಿಯನ್ನಾಗಿ ಮಾಡ್ಕೊಂಡಿದ್ದೀರಾ. ನಿಮ್ ಮಗಳು ಯಾವಾಗ್ಲೂ ನಿಮ್ ಕಣ್ಮುಂದೆನೇ ಇರ್ತಾಳೆ. ಎಲ್ಲ ಒಳ್ಳೇದಕ್ಕೆ ಅಂತ ನಾವು ಅನ್ಕೋತೀವಿ ಬಿಡಿ. ಸರಿ, ನಡೀರಿ.
ನನ್ನ ಫೋನ್ ಕೊಡಿ ಒಂದು ನಿಮಿಷ. ಯಾರಿಗೆ ಫೋನ್ ಮಾಡ್ತೀಯೇ? ಇನ್ಯಾರಿಗೆ ಫೋನ್ ಮಾಡ್ತೀನಿ? ನನ್ನ ಹಿತಶತ್ರು ರಾಜಲಕ್ಷ್ಮಿಗೆ ಫೋನ್ ಮಾಡ್ತೀನಿ. ಇವತ್ತು ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಶೌರ್ಯ ನನ್ನನ್ ಮದ್ವೆ ಆಗ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾಗ್ಬೇಕಲ್ವಾ? ರಾಜಲಕ್ಷ್ಮಿ, ಏನು? ಇವತ್ತು ನಿನ್ ಮದ್ವೆ ಅಂತೆ. ನಿನ್ ಮಾವನ್ನೇ ಮದ್ವೆ ಮಾಡ್ಕೋತಾ ಇದೀಯ ಅಂತ ಗೊತ್ತಾಯ್ತು. ನಿಜಾನಾ? ನಿನಗ್ಯಾಕೆ? ಏನ್ ಹಾಗೆ ಹೇಳ್ತಿದ್ಯಾ ರಾಜಲಕ್ಷ್ಮಿ? ನಾನು ನನ್ಗಿಂತ ಜಾಸ್ತಿ ನಿನ್ ಬಗ್ಗೆನೆ ತಾನೇ ಯೋಚನೆ ಮಾಡೋದು. ಹಾಗೆ ಹೇಳ್ಬೋದಾ ಹೇಳು? ಸರಿ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ನಾವಿಬ್ರು ಒಂದೇ ದಿನ ಮದ್ವೆ ಮಾಡ್ಕೋತಾ ಇದೀವಿ. ನಿನಗೆ ಮದ್ವೆನಾ? ಯಾ, ಶೌರ್ಯ ಸರ್ ಜೊತೆ ಇವತ್ ನನ್ ಮದ್ವೆ ರಾಜಲಕ್ಷ್ಮಿ. ನಿನಗ್ ನೆನ್ಪಿದ್ಯಾ? ಇದೇ ಡೇಟ್ ಅಲ್ಲಿ ಲಾಸ್ಟ್ ಮಂತ್ ಸ್ಟೇಟ್ ಟೀಮ್ಗೆ ನಿನ್ನನ್ ಸೆಲೆಕ್ಟ್ ಮಾಡ್ಬೇಕಾಗಿರೋ ಶೌರ್ಯ ಸರ್ ನನ್ನನ್ ಸೆಲೆಕ್ಟ್ ಮಾಡಿದ್ರು. ಈ ಮಂತ್ ಸೇಮ್ ಡೇಟ್ ಅಲ್ಲಿ ನಿನ್ನನ್ ಮದ್ವೆ ಮಾಡ್ಕೋಬೇಕಾಗಿರೋ ಶೌರ್ಯ ಸರ್ ನನ್ನನ್ ಮದ್ವೆ ಮಾಡ್ಕೋತಾ ಇದ್ದಾರೆ. ನಂಬಲ್ವಾ? ನೋಡ್ತೀಯಾ? ಸರಿ, ನೋಡು, ವಿಡಿಯೋ ಕಾಲ್ ಮಾಡ್ತೀನಿ. ಶೌರ್ಯ ಸರ್ ಮತ್ತೆ ನಾನು ಮದ್ವೆ ಗಂಡು ಮದ್ವೆ ಹೆಣ್ಣಿನ ತರ ಚೆನ್ನಾಗಿ ಕಾಣಿಸ್ತಾ ಇದೀವಾ? ಚೆನ್ನಾಗಿದ್ದೀವಲ್ವಾ? ಆಕ್ಚುಲಿ ಇಷ್ಟೊತ್ತಿಗಾಗ್ಲೇ ನನ್ ಕುತ್ತಿಗೆಗೆ ಶೌರ್ಯ ಸರ್ ತಾಳಿ ಕಟ್ಬೇಕಾಗಿತ್ತು. ಆದ್ರೆ ಬೇಕು ಅಂತ ಕಾಯ್ತಿದ್ದಾರೆ. ಯಾಕೆ ಅಂತ ಗೊತ್ತಾ? ಅಲ್ಲಿ ನಿನ್ ಮಾವನ್ ಮದ್ವೆ ಆಗೋ ಮುಹೂರ್ತಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತಲ್ವಾ, ಅದಕ್ಕೆ. ಅಲ್ಲಿ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಾಗ ಈ ಕಡೆ ನನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಶೌರ್ಯ ಸರ್ಗ್ ನೀನಂದ್ರೆ ತುಂಬಾ ಅಸಹ್ಯ, ದ್ವೇಷ, ನೀನಂದ್ರೆ ಇಷ್ಟನೇ ಇಲ್ಲ. ನೀನು ಮದ್ವೆ ಮಾಡ್ಕೊಂಡು ಬದುಕಿರೋ ಅಷ್ಟು ದಿನ ನನ್ನ ಆನಿವರ್ಸರಿ ಬಂದಾಗೆಲ್ಲ ನೀನು ನಮ್ ಮದ್ವೆ ನೆನ್ಸ್ಕೊಂಡು ಕೊರಗ್ತಿರ್ತೀಯ ಅನ್ಸತ್ತೆ. ಸೋ ಸ್ಯಾಡ್ ಅಲ್ವಾ ರಾಜಲಕ್ಷ್ಮಿ? ಏನ್ ಮಾಡೋದು? ಓಕೆ, ಬಾಯ್. ರಾಜಿ, ಯಾಕಮ್ಮ, ಯಾಕೆ ಮದುವೆ ಅಂದ್ರೆ ಇಷ್ಟೊಂದು ಕುಗ್ಗೋಗ್ತಿದ್ಯಾ ನೀನು? ನಿನ್ನಿಂದ ನಿಮ್ಮಪ್ಪನಿಗೆ ಈ ಊರಿನವ್ರು ಏನೇನೋ ಹೇಳ್ತಿದ್ದಾರೆ ಅಂತನಾ? ಅಮ್ಮ, ಹೇಳಮ್ಮ. ಶೌರ್ಯ ಸರ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಮದ್ವೆ ನಡೀತಿದ್ಯಂತೆ. ಅದ್ ಹೇಗ್ ಮದ್ವೆ ಮಾಡ್ಕೊಳ್ತಾರಮ್ಮ? ಹುಚ್ಚಿನೇ ನಿನಗೆ? ಶೌರ್ಯನ್ ಮದ್ವೆ ನಡೀತಿದೆ ಅಂತ ಹೇಳ್ತಿದ್ಯಲ್ಲ ನೀನು. ಅವನೇನು ನಿನ್ನನ್ನು ಬೇಡ ಅಂತ ಹೇಳಲಿಲ್ಲ. ನೀನು ಮನೆ ಅಳಿಯ ಆಗ್ತೆ ಹೋದ್ರೆ ನಾನ್ ನಿನ್ನ ಮದ್ವೆ ಆಗೋಕ್ ಸಾಧ್ಯ ಇಲ್ಲ ಅಂತ ನೀನೇ ಹೇಳಿದ್ದು. ಅದಕ್ಕೆ ಅವನ ಜೊತೆ ನಿನ್ ಮದ್ವೆ ಮುರಿದು ಬಿದ್ದಿದ್ದು. ಹಾಗಂತ ಅವನ್ ನಿನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ದೆ ಇರೋಕ್ ಸಾಧ್ಯನೇನೆ? ಅವನು ಬದುಕಿನ ದಾರಿನ ಅವ್ನು ನೋಡ್ಕೊಂಡ. ನಾವ್ ಅಂದುಕೊಂಡು ಮುಹೂರ್ತಕ್ಕೆ ಮದ್ವೆ ನಡಿಬೇಕು ಅಂತ ನಾವ್ ಹೇಗ್ ಅನ್ಕೊಂಡ್ವೋ ಅವನ್ ತಂದೆ ತಾಯಿ ಕೂಡ ಹಾಗೇನೆ ಅನ್ಕೊಂಡಿರ್ತಾರಲ್ವಾ? ಇದ್ರಲ್ಲಿ ಅವನ್ ತಪ್ಪೇನೇ ಇದೆ?
ನೀನೀಗ ಶೌರ್ಯನ ಬಗ್ಗೆ ಯೋಚನೆ ಮಾಡೋದೇ ತಪ್ಪಾಗುತ್ತೆ ರಾಜಿ. ನೀನ್ ಶೌರ್ಯನ ಮರೀಲೇಬೇಕು. ಈ ಕ್ಷಣದಿಂದ ಸೀನು ಬಗ್ಗೆ ಮಾತ್ರನೇ ಯೋಚನೆ ಮಾಡು. ಆಗಷ್ಟೇ ನಿನಗೂ ಒಳ್ಳೇದು, ನಮಗೂ ಕೂಡ ಒಳ್ಳೇದು. ನೆನಪಿಟ್ಕೋ. ಏಯ್, ಹುಡುಗಿ ಇಳ್ದಿದ್ದಾಳ, ನಮ್ಮೂರ್ನ ಕಳ್ಸೋಣ. ಲೈ ಪ್ರಭಾಸ್, ಅವಳು ಕಾರ್ ಇಳಿದು ಬೇರೆಯವ್ರನ್ನ ಕೇಳ್ತಾ ಇದ್ದಾಳು. ನಮ್ ಕಡೆಯವ್ರನ್ನ ಕಳ್ಸೋಣ. ನೀನಿರೋ, ಏನ್ ನಡೀತಿದೆ ನೋಡೋಣ. ಅಣ್ಣ, ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೇಗ್ ಹೋಗ್ಬೇಕು? ಹೀಗೆ ನೇರವಾಗಿ ಹೋಗಮ್ಮ. ಥ್ಯಾಂಕ್ ಯು. ಛೇ, ಆ ಹುಡುಗಿ ಕಾರಲ್ಲಿ ಕೂತ್ಕೊಂಡ್ಲು. ಫೀಲ್ ಮಾಡ್ಕೋಬೇಡಿ ಸರ್. ಆ ಹುಡುಗಿ ನಮ್ ಕ್ಯಾಚ್ ಇಂದ ಮಿಸ್ ಆದ್ರೂ ಕೂಡ ನಾವು ಕಿಡ್ನಾಪ್ ಇಂದ ಮಿಸ್ ಆಗಕ್ ಚಾನ್ಸ್ ಇಲ್ಲ. ಸರಿಯಾಗಿ ನೀವ್ ಹೇಳಿದ ಟೈಮಿಗೆ ಆ ಹುಡುಗಿನ ತಲುಪಿಸ್ತೀವಿ. ನಿಮ್ ಹುಡುಗ ತಾಳಿ ಕಟ್ತಾನೆ, ಇದಂತೂ ಫಿಕ್ಸ್. ಏಯ್, ಆ ಹುಡುಗಿ ಹೋಗ್ತಿದ್ದಾಳೆ, ಅವಳನ್ನ ಚೇಸ್ ಮಾಡ್ಬೇಕು. ಬನ್ನಿ ನಡಿ. ಲೇ ಬಿಟ್ಟು, ಯಾಕೋ ಕಾಲ್ ಎತ್ಕೊಂಡು ನಾಯಿ ಸುಸ್ಸು ಮಾಡೋದಕ್ಕೆ ಕಾರ್ ಸುತ್ತ ತಿರುಗೋ ಹಾಗೆ ನೀನ್ ನನ್ ಸುತ್ತ ಯಾಕೋ ತಿರುಗ್ತಾ ಇದೀಯಾ? ದೇವಸ್ಥಾನದಲ್ಲಿ ಎಲ್ರೂ ಉತ್ಸಾಹದಿಂದ ಆನಂದವಾಗಿ ಉಲ್ಲಾಸವಾಗಿದ್ರೆ ನೀವೊಬ್ರೇ ಯಾಕೆ ಮಾವ ಬೇಜಾರಾಗಿದ್ದೀರಲ್ಲ? ಏನ್ ಮಾಡೋದು, ಮದುವೆ ನಡೀತದೆ ಅನ್ನೋ ಸಂತೋಷ ಅವರಿಗೆ, ಅದನ್ನ ನಿಲ್ಸ್ಬೇಕು ಅನ್ನೋ ಹಠ ನನಗೆ. ಮತ್ ಹಿಂಗಿಲ್ದಿನ್ ಹಿಂಗಿರ್ತೀನೋ? ಮದ್ವೆ ನಿಲ್ಲಿಸ್ಬೇಕಾ? ಏನ್ ಮಾತಾಡ್ತಿದ್ಯಾ ಮಾವ ನೀನು? ದೊಡ್ಡಪ್ಪಂಗ್ ಹೇಳ್ತೀನಿ. ನಿಲ್ಸ್ಬೇಕು ಅಂತ ಹೇಳಿದ್ನ? ನಿಲ್ಸ್ಬೇಕು ಅಂತ ಹೇಳಿಲ್ಲ ಕಣ, ಆಗ್ಬೇಕು ಅಂತ ಹೇಳಿದೆ ಕಣ. ಆಗ್ಬೇಕು ಅಂತಿದ್ದೆ. ಅದು ಹೌದು. ಅಷ್ಟು ಕೂಡ ನೀನ್ ಸೀನು ಗಳಿಯ ಅಲ್ವಾ? ನೀನ್ ಅವನ್ ಪಕ್ಕ ನಿಲ್ದ್ಬಿಟ್ಟು ಇಲ್ಲೇನೋ ಮಾಡ್ತಾ ಇದ್ಯಾ? ಇನ್ ಸ್ವಲ್ಪ ಹೊತ್ತು ಹೋದ್ರೆ ಪುರೋಹಿತ್ರನ ಅಕ್ಕ ಬಾವನ್ನ ಎಲ್ಲಾರನ್ನೂ ಆಡ್ಕೋತಾರೆ. ಆಗ ಮಾವ ಹೋಗಿ ಅಕ್ಕನ ಪಕ್ಕ ಕೂತ್ಕೋತಾರೆ. ಇನ್ನವ್ರ ಪಕ್ಕ ನಾನೇ ಕೂತ್ಕೋಬೇಕು. ಪುರೋಹಿತರು ಕರೀತಾರಲ್ವಾ? ಪುರೋಹಿತರು? ಓಕೆ, ಯಾ. ಎಷ್ಟು ಮುದ್ದಾಗಿ ಕಾಣಿಸ್ತಿದೀಯ ನೀನು.
ದೇವ್ರು ಇದಕ್ಕೆ ಈ ವಾಸನೆ ಹೆಂಗಿಟ್ನೋ. ಅಬ್ಬಾ ನೀನ್ ಗ್ರೇಟ್ ಕಣೋ ದೇವ್ರೆ. ತುಂಬಾ ಟೆಂಪ್ಟ್ ಆಗ್ತಿದೆಯಲ್ಲಪ್ಪ, ತುಂಬಾ ಟೆಂಪ್ಟ್ ಆಗ್ತಿದೆ. ಇದಕ್ಕಿಟ್ಟಿರೋ ರುಚಿ ಆ ದೇವ್ರು ಇನ್ಯಾವುದಕ್ಕೂ ಇಟ್ಟೇ ಇಲ್ಲ. ಯಾಕೋ ಭಗವಂತ ಈ ತರ ಕೆಲಸ ಮಾಡ್ಬಿಟ್ಟೆ. ಇಲ್ಲಿ ವೆಂಕಟರಾವ್, ಟೆಂಪ್ಟ್ ಆಗ್ದೇನೆ ಮುಂಚೆ ಕೆಲಸ ನೋಡು. ಮೊದ್ಲು ನೀನು ನಿನ್ ಧರ್ಮನ ಪಾಲಿಸು. ನಿನ್ ಮಗನ್ ಮದುವೆನ ನಿಲ್ಸ್ಬಿಡು. ಮದ್ವೆ ಹುಡುಗಿ ಆಗ್ಲೇ ಹಸೆ ಮನೆ ಮೇಲೆ ಬಂದಾಯ್ತು. ಆದ್ರೆ ಮಂತ್ರ ಹೇಳೋದಕ್ಕೆ ಪುರೋಹಿತ್ರೆ ಇಲ್ವಲ್ಲ, ಇವಾಗ ಹೇಗೆ? ಸ್ವಲ್ಪ ಸುಮ್ಮನೆ ಇರು. ನನ್ನ ಕೈಲೇನಾಗಲ್ವಾ? ಈ ವೆಂಕಟರಾವ್ ಮನ್ಸ್ ಮಾಡಿದ್ರೆ ಈ ಮದುವೆ ಈಗ ಹೇಗೆ ನಿಲ್ಲುತ್ತೆ ನೋಡು. ಪದ್ಮ, ಪುರೋಹಿತರು ಎಲ್ಲಿ? ಎಲ್ಲಿ ಗೊತ್ತಿಲ್ಲ. ಏನ್ರೇ ಧ್ಯಾನದಲ್ಲಿ ಕೂರಿಸ್ದಂಗೆ ಹಾಕಿ ಕೂರಿಸ್ಬಿಟ್ಟಿದ್ದೀರಲ್ಲ. ಗೌರಿ ಪೂಜೆ ಇನ್ನು ಶುರು ಮಾಡಿಲ್ವಾ? ಆ ಪುರೋಹಿತರಲ್ಲೇ? ಪುರೋಹಿತರಲ್ಲಿ ಅಂತ ಎಷ್ಟು ಈಸಿಯಾಗಿ ಕೇಳ್ತಿದ್ಯಾ ನೋಡು. ಎಲ್ಲ ನೀನೇ ಮಾಡಿದ್ದು. ನಾನೇನ್ ಮಾಡಿದ್ನೆ? ನಿನ್ನಿಂದಾನೇ ಪುರೋಹಿತರು ಬಿದ್ದು ಹೋಗಿದ್ದು. ನನ್ನಿಂದ ಅವ್ರು ಹೇಗೆ ಬಿದ್ದೋದ್ರು? ಏನ್ ಮಾತಾಡ್ತಿದ್ಯಾ ನೀನು? ಅದೇ ಬಿದ್ದೋದ್ರು ಅಂತಲ್ಲ ಅತ್ತೆ, ಹೊರಟೋದ್ರು ಅಂತ ಹೇಳ್ತಿದ್ದಾರೆ. ಅಯ್ಯೋ, ಎಲ್ಲಿಗೆ ಹೋದ್ರೆ? ಹೊರಗಡೆ. ಹೋಗಿ ಹುಡ್ಕೊಂಡ್ ಕರ್ಕೊಂಡ್ ಬಾ. ಹೋಗು. ಅಯ್ಯೋ, ಏನಾಯ್ತ್ರೆ ನಿಮ್ಗೆ? ಏನಿಲ್ಲಮ್ಮ, ಸುಮ್ನಿರು. ಏನಾಯ್ತು? ಛೇ, ಮದುವೆ ದಿನ ಈ ತರ ಎಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಭಾವನವ್ರೆ. ಅಯ್ಯೋ, ಏನು? ಪುರೋಹಿತರು ಭಾವನವ್ರೆ, ಇಲ್ಲೇ ಇದ್ದವನು ಮಾಯ ಆಗ್ಬಿಟ್ಟವನೆ. ಪುರೋಹಿತರು ಮಾಯ ಆಗಿದ್ದಾರ? ಇಷ್ಟೊತ್ತವರೆಗೂ ಮಂಟಪದಲ್ಲೇ ಇದ್ರಲ್ಲ, ಈಗಿಲ್ಲಿ ಇಲ್ವಲ್ಲ ಭಾವನವ್ರೆ. ಚಿಕ್ಕ ವಯಸ್ಸಿಂದನೇ ರಾಜಲಕ್ಷ್ಮಿ ಸೀನು ಯಾವುದೇ ಕಲ್ಮಶ ಇಲ್ಲದೆ ಒಬ್ರನ್ನೊಬ್ರು ನೋಡ್ಕೊಂಡೆ ಬೆಳೆದವರು. ಈ ಮದುವೆ ಆ ದೇವ್ರಿಗೆ ಕೂಡ ಇಷ್ಟ ಇಲ್ವೇನೋ ಭಾವನವ್ರೆ, ಅದಕ್ಕೆ ಈ ರೀತಿ ಆಗಿರೋದು. ಆ ಪುರೋಹಿತ ಕೂಡ ಹೇಳ್ದೆ ಕೇಳ್ದೆ ಹೋಗಿ ಮಲ್ಕೊಂಬಿಟ್ಟ. ಮಲ್ಕೊಳ್ಳೋದು ಅಂದ್ರೆ ಏನ್ ಭಾವನವ್ರೆ? ಅದೇ ಭಾವನವ್ರೆ, ಓಡಾಕ್ಬಿಟ್ಟ ಅಂತ ಹೇಳ್ದೆ. ಬೆಳ್ಬೆಳಿಗ್ಗೆ ಕುಡ್ಕೊಂಬಂದಿದ್ದೀರಾ ಬಾವ? ಏನೇನೋ ಮಾತಾಡ್ತಿದ್ದೀರಾ? ನಾನಾ? ಎಣ್ಣೆನಾ? ಅಯ್ಯೋ ರಾಮ ರಾಮ. ನೋಡು ಶಿವರಾಜು, ಉಫ್ಫು.
ನನ್ನ ಮಗನ ಮದುವೆ ಇಟ್ಕೊಂಡು ಎಣ್ಣೆ ಹೊಡ್ತೀನ ನಾನು? ಚಿಚಿ, ಏನ್ ಶಿವರಾಜು ನೀನು? ಏನ್ ರಾಜಾರಾಮ್ ಅವ್ರೆ, ಪುರೋಹಿತರು ಕಾಣಿಸ್ತಿಲ್ಲ ಅಂತಿದ್ದಾರೆ? ವಿಚಿತ್ರವಾಗಿದೆಯಲ್ಲ, ಮದುವೆ ಮನೇಲಿ ಪುರೋಹಿತರು ಮಾಯ ಆಗೋದು ಅಂದ್ರೆ ಏನರ್ಥ? ಶಿವರಾಜು, ಪುರೋಹಿತರಿಗೆ ಫೋನ್ ಮಾಡು. ಚೆನ್ನಾಗಿ ಕುಡಿದು ಮಲಗಿದ್ರೆ ಫೋನ್ ಹೇಗೆ ಎತ್ತಕ್ಕಾಗುತ್ತೆ? ಅಣ್ಣ, ಆ ಪುರೋಹಿತರನ್ನ ನಂಬ್ಕೊಂಡ್ರೆ ಮದ್ವೆ ನಿಂತು ಹೋಗುತ್ತೆ. ಬೇರೆ ಪುರೋಹಿತರು ಯಾರಾದ್ರೂ ಇದ್ರೆ ಕರ್ಸ್ಬಿಡೋಣ. ಶಿವರಾಜು, ಹೋಗ ಕೆಲಸ ನೋಡಪ್ಪ. ಸರಿ ಆಯ್ತು ಅಣ್ಣ.